ಏನೋ ಇಷ್ಟು ದಿನ ಜೈಲು ಹಕ್ಕಿಯಾಗಿದ್ದ ಪವಿತ್ರ ಗೌಡ ಅವರಿಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರದ ಪಂಜರದಿಂದ ಲಿಪ್ಸ್ಟಿಕ್ ರಾಣಿಗೆ ತಾಯಿ ಹಾಗೂ ಸಹೋದರ ವೆಲ್ಕಮ್ ಮಾಡಿಕೊಂಡ್ರು. ಯಾವ ರೀತಿ ಇತ್ತು, ಇವತ್ತು ಬೆಳಗ್ಗೆ ಅವರು ಬಿಡುಗಡೆ ಆದರು. ಅವರು 7 ತಿಂಗಳ ನಂತರ ಬಿಡುಗಡೆ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲೇ ಇದ್ದರು. ಅಟ್ಲೀಸ್ಟ್ ದರ್ಶನ್ ಬಳ್ಳಾರಿಗೆ ಹೋಗಿದ್ದರು, 45 ದಿನಗಳ ಮೊದಲೇ ಬಿಡುಗಡೆ ಆಗಿದ್ದರು. ಈಗ ಬಹುತೇಕ ಎಲ್ಲ ಬಿಡುಗಡೆ ಆಗಿದ್ದಾರೆ. A1 ಇವರು, ಅವರ ಬಿಡುಗಡೆ ಹೆಂಗಿತ್ತು ನೋಡ್ಕೊಂಬನ್ನಿ. ಪರಪ್ಪನ ಪಂಜರದಿಂದ ಪವಿತ್ರ ಗೌಡ ರಿಲೀಸ್. 6 ತಿಂಗಳ ಬಳಿಕ ಲಿಪ್ಸ್ಟಿಕ್ ರಾಣಿಗೆ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾಳೆ. ದಿನಕ್ಕೊಂದು ಬಟ್ಟೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಪವಿತ್ರ ಗೌಡ ಬರೋಬ್ಬರಿ 179 ದಿನ ಅಂದರೆ 6 ತಿಂಗಳು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸಿದ್ರು. ಯಾವಾಗಪ್ಪ ಜೈಲಿನಿಂದ ಹೊರಬರ್ತೀನಿ ಅಂತ ಕಾಯ್ತಿದ್ದ ಪವಿತ್ರ ಗೌಡ ಕಡೆಗೂ ಪರಪ್ಪನ ಪಂಜರದಿಂದ ಬಿಡುಗಡೆ ಆಗಿದ್ದಾಳೆ. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಇನ್ನು ಜೈಲಿನಿಂದ ಹೊರಬಂದ ಕೂಡಲೇ ಪವಿತ್ರ ಗೌಡ ಗಳಗಳನೆ ಕಣ್ಣೀರು ಹಾಕಿದ್ದಾಳೆ. ತಾಯಿ ತಮ್ಮನನ್ನ ನೋಡಿ ಭಾವುಕಳಾದ್ಲು. ಅಲ್ಲೇ ಜೈಲು ಆವರಣದಲ್ಲಿದ್ದ ದೇಗುಲದಲ್ಲಿ ದೇವರ ದರ್ಶನ ಪಡೆದ್ರು. ಜೈಲಿನಿಂದ ದೇಗುಲಕ್ಕೆ ಪವಿತ್ರ ಟೆಂಪಲ್ ರನ್. ತಲಗಟ್ಟುಪುರ ವಜ್ರ ಮುನೇಶ್ವರನ ದರ್ಶನ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ತಲಗಟ್ಟುಪುರಕ್ಕೆ ಬಂದರು. ಕುಲದೇವರಾದ ವಜ್ರ ಮುನೇಶ್ವರನ ದರ್ಶನ ಪಡೆದರು. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಪವಿತ್ರ ತಾಯಿ ಭಾಗ್ಯಮ್ಮ ಹರಕೆ ಕಟ್ಟಿಕೊಂಡಿದ್ರಂತೆ. ಹರಕೆ ತೀರಿಸುವ ಸಲುವಾಗಿ ಜೈಲಿನಿಂದ ಬಿಡುಗಡೆಯಾಗಿ ಮುನೇಶ್ವರನ ದರ್ಶನ ಪಡೆದಿದ್ದಾರಂತೆ. ಜಾಮೀನು ಸಿಕ್ಕು 4 ದಿನಗಳ ನಂತರ ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆಯಾಗಿದ್ದಾಳೆ. ಬೆಂಗಳೂರಿನ ತಮ್ಮ ನಿವಾಸವು ಪವಿತ್ರ ಸ್ವಾಗತಕ್ಕೆ ಸಜ್ಜಾಗಿತ್ತು. ಆದರೆ ಪವಿತ್ರ ಗೌಡ ಬನಶಂಕರಿಯ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ನಲ್ಲಿರೋ ತಮ್ಮ ತಾಯಿಯ ನಿವಾಸಕ್ಕೆ ತೆರಳಿದ್ರು. ಸದ್ಯ ಪವಿತ್ರ ಗೌಡಗೆ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಆದರೆ ಬೆಂಗಳೂರು ಬಿಟ್ಟು ತೆರಳದಂತೆ ಹೈಕೋರ್ಟ್ ಷರತ್ತು ವಿಧಿಸಿರೋದ್ರಿಂದ ಲಿಪ್ಸ್ಟಿಕ್ ರಾಣಿ ಬೆಂಗಳೂರಿನಲ್ಲಿಯೇ ಇರಲಿದ್ದಾಳೆ. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಾಸ್ವಾಮಿಯ ರಣಭೀಕರ ಕೊಲೆ ಆಯಿತು, ಮಾಡಬಾರದನ್ನು ಮಾಡಿ ಜೈಲುವಾಸ ಅನುಭವಿಸಿರುವ ಪವಿತ್ರ ಕಡೆಗೂ ರಿಲೀಸ್ ಆಗಿದ್ದಾರೆ. ನೇರವಾಗಿ ದೇಗುಲಕ್ಕೆ ಹೋಗಿ ಪೂಜೆ ಸಲ್ಲಿಸುವ ವೇಳೆ ಸಾಕಷ್ಟು ಸನ್ನಿವೇಶಗಳಲ್ಲಿ ನಡೆಯಿತು. ವಿಶೇಷವಾಗಿ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿದರು. ಈಗ ದರ್ಶನ್ ಅವರನ್ನು ಬಿಡಿಸ್ಕೊಂಡು ಬರೋದಕ್ಕೆ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ಇವರಿಬ್ಬರ ನಡುವೆ ಸವತಿಯರ ಜಗಳಗಳಾಗ್ತಾ ಇದೆ. ಈಗ ಮತ್ತೆ ಹೊರಗೆ ಬಂದ ತಕ್ಷಣ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿರೋದು ಮತ್ತೆ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಆ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಮಾಡಿದ್ದು ಪಾಪ ಕ್ಷಮಿಸ್ತಾರ ಮುನೇಶ್ವರ. ದರ್ಶನ್ ಹೆಸರಲ್ಲಿ ಪವಿತ್ರ ತಾಯಿ ಅರ್ಚನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಗ್ಗೊಲೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಈ ರಣಭೀಕರ ಕೊಲೆಯಲ್ಲಿ ಆರೋಪಿ ನಂಬರ್ 1 ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳತಿ ಪವಿತ್ರ ಗೌಡ ಇದ್ಲು. ಕೊಲೆ ಕೇಸಲ್ಲಿ ಬರೋಬ್ಬರಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವನವಾಸ ಅನುಭವಿಸಿ ಕಡೆಗೂ ರಿಲೀಸ್ ಆಗಿದ್ದಾಳೆ. ಜೈಲಿನಿಂದ ನೇರವಾಗಿ ತಲಗಟ್ಟುಪುರದಲ್ಲಿರುವ ವಜ್ರ ಮುನೇಶ್ವರ ದೇಗುಲದಲ್ಲಿ
ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ತಾಯಿ ಭಾಗ್ಯಮ್ಮ ಮನೆ ದೇವರಾದ ವಜ್ರ ಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಹಳ ವಿಶೇಷ ಅಂದ್ರೆ ದರ್ಶನ್, ಪವಿತ್ರ ಹಾಗೂ ಮಗಳು ಖುಷಿ ಹೆಸರಲ್ಲಿ ಭಾಗ್ಯಮ್ಮ ಅರ್ಚನೆ ಮಾಡಿಸಿದ್ದಾರೆ. ಮುನೇಶ್ವರನ ಮೇಲೆ ನಂಬಿಕೆ ಯಾಕೆ? ಪವಿತ್ರ ಗೌಡ ತಾಯಿಯ ಮನೆ ದೇವರು ವಜ್ರ ಮುನೇಶ್ವರ. ಕೆಲವು ವರ್ಷಗಳ ಹಿಂದೆ ಪವಿತ್ರ ತಾಯಿಗೆ ಕಣ್ಣಿನ ಸಮಸ್ಯೆ ಉಂಟಾಯಿತು. ಆ ವೇಳೆ ಮುನೇಶ್ವರ ಸ್ವಾಮಿಗೆ ಹರಕೆ ಕಟ್ಟಿದ್ದ ಭಾಗ್ಯಮ್ಮ ಪಾದಯಾತ್ರೆ ಮಾಡಿ ಪೂಜೆ ಸಲ್ಲಿಸಿದ ಪವಿತ್ರ ತಾಯಿ ಭಾಗ್ಯಮ್ಮ. ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿ ಭಾಗ್ಯಮ್ಮ ದೃಷ್ಟಿ ಸರಿಯಾಗಿತ್ತು. ದೃಷ್ಟಿ ಬಂದ ನಂತರ ವಜ್ರ ಮುನೇಶ್ವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ಮನೆಯವರ ಫೋಟೋದಲ್ಲಿ ಭಾಗಿಯಾಗಿದ್ದ ದರ್ಶನ್. ಮುನೇಶ್ವರ ಅಂದ್ರೆ ಪವಿತ್ರ ಗೌಡ ಕುಟುಂಬಕ್ಕೆ ಇನ್ನಿಲ್ಲದ ಭಕ್ತಿ. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಹರಕೆಯನ್ನ ಕಟ್ಟಿಕೊಳ್ಳಲಾಯಿತು. ಹರಕೆ ತೀರಿಸುವ ಸಲುವಾಗಿ ಮುನೇಶ್ವರನಿಗೆ ಪೂಜೆ ಸಲ್ಲಿಸಲಾಯಿತು. ಒಟ್ಟಲ್ಲಿ ಪವಿತ್ರ ಗೌಡ ಮಾಡಿದ್ದು ಮಹಾಪಾಪ. ಆದ್ರೆ ಈಗ ಪ್ರಾಯಶ್ಚಿತ್ತಕ್ಕಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾಳೆ. ಕೊಲೆ ಆರೋಪಿಯನ್ನ ನಿಜಕ್ಕೂ ವಜ್ರ ಮುನೇಶ್ವರ ಕ್ಷಮಿಸ್ತಾನ ಅನ್ನೋದನ್ನ ಕಾದು ನೋಡಬೇಕು. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ 12 ಆರೋಪಿಗಳು ಈಗ ಜೈಲಿಂದ ಹೊರಬಂದಂತಾಗಿದೆ. ಆದರೆ ಕೆಲ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಜೈಲಲ್ಲೇ ಇರೋ ಪರಿಸ್ಥಿತಿ ಎದುರಾಗಿದೆ. ಯಾಕೆ ಹೀಗೆ? ರಿಪೋರ್ಟ್. ಕ್ಯಾಮರಾ ನೋಡ್ತಿದ್ದಂತೆ ಓಡಿದ A12 ಲಕ್ಷ್ಮಣ್. ಬೇಲ್ ಸಿಕ್ಕರೂ ಕೆಲವರಿಗೆ ಸಿಗದ ಜಾಮೀನು ಭಾಗ್ಯ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ 6 ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾಳೆ. ಈ ಕೇಸ್ನಲ್ಲಿ 17 ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ. ಆದ್ರೆ ಇನ್ನು ಕೆಲವರು ಜಾಮೀನು ಸಿಕ್ಕಿದ್ರು ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಇಂದು ಶಿವಮೊಗ್ಗದ ಜೈಲಿನಲ್ಲಿ A12 ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಆದ್ರೆ ಜೈಲಿನ ಮುಂದೆ ಕ್ಯಾಮೆರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ. ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದಾನೆ. ಇನ್ನು ಆನೇಕಲ್ನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ. ಇತ್ತ ಕೆಲವರಿಗೆ ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಬೇಲ್ ಸಿಕ್ತು ಸಿಗದ ಬಿಡುಗಡೆ ಭಾಗ್ಯ. A6 ಜಗದೀಶ್, A7 ಅನುಕುಮಾರ್. ಕೊಲೆ ಕೇಸ್ನಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದರ್ಶನ್ಗೆ ಬೇಲ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಅಂತೇಳಿ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದಷ್ಟು